ಶಿವಮೊಗ್ಗ ನಗರದಲ್ಲಿ ಹಲವು ದಿನಗಳಿಂದ ಕುಡಿಯುವ ನೀರು ಕಲುಷಿತ ಆಗಿದೆ ಅಂತ ಹಲವು ಸಂಘ ಸಂಸ್ಥೆಗಳು ಹೋರಾಟ ನಡೆಸಿದ್ವು. ಈ ಕುಡಿಯುವ ನೀರು ಸರಬರಾಜು ಮತ್ತು ಶುದ್ಧೀಕರಣ ಘಟಕದ ಬಗ್ಗೆ ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಈ ಬಾರಿ ಏನಾಯಿತು, ಅಚಾನಕ್ಕಾಗಿ ಒಂದು ಸಂಗತಿ ನಡೆದೋಗ್ಬಿಡ್ತು. ಅದ್ರ ಪರಿಣಾಮ ಒಂದಷ್ಟು ವ್ಯತ್ಯಾಸಗಳಾಗಿತ್ತು. ಅದನ್ನು ಸರಿಪಡಿಸೋಕ್ಕೆ ನಾನು ಕೂಡ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೇನೆ. ವಿಶೇಷ ಅವ್ರ ಜೊತೆ ಕೂತ್ಕೊಂಡು ಸಭೆನೂ ಕೂಡ ಆಯೋಜನೆ ಮಾಡಿದ್ದೇವೆ. 17ನೇ ತಾರೀಕು ಒಂದು ಪ್ರಮುಖವಾದಂಥ ಕೆಲವು ಪ್ರಮುಖರ ಜೊತೆ ಚರ್ಚೆ ನಡೀತಾ ಇದೆ. ಅದಾದಮೇಲೆ ವಾಟರ್ ಬೋರ್ಡ್ನೊಳಗಡೆ ಒಂದು ಮೀಟಿಂಗ್ ಮಾಡಿ, ಯಾಕಂದರೆ ಇನ್ನೇ ಬೇಸಿಗೆ ಶುರು ಆಗಿಬಿಡುತ್ತೆ. ಒಂದು ಶುದ್ಧವಾಗಿರೋಂಥ ನೀರು, ಇನ್ನೊಂದು ನಿರಂತರವಾಗಿ ನೀರು ಕೊಡಬೇಕು. ನಾವು ಬೇಸಿಗೆ ಬಂದರೂ ಕೂಡ ತೊಂದರೆ ಆಗಿದ್ದೊಳಗೆ ಯೋಚನೆ ಮಾಡಬೇಕು ಅಂತೇಳಿ ನಡೆದಿದೆ. ಪ್ರತಿ ಬಾರಿ ನಾವು ಮಾಡ್ತೇವೆ. ಈಗ ಸಡನ್ನಾಗಿ ಒಂದು ಮಳೆ ಬಂದಾಗ ನಮ್ಮ ಮೇಲೆ ಸಮಸ್ಯೆ ಎದುರಾಗಿತ್ತು. ಅದಕ್ಕೆ ಈಗ ಒಂದು ರೂಪ ಸಿಕ್ಕಿದೆ. ಇನ್ನೊಂದು ವಾರದೊಳಗಡೆ ಆಲ್ಮೋಸ್ಟ್ ಈ ಥರದ ಪ್ರಕ್ರಿಯೆಗಳಿಗೆ ಏನೇನು ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದಕ್ಕಾಗಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅಲ್ಲಲ್ಲ, ನಾಗರಿಕರ ವೇದಿಕೆ ಡಿಮ್ಯಾಂಡ್ ಒಂದು ಭಾಗ, ಅದ್ರ ಬಗ್ಗೆ ಅದನ್ನು ಯೋಚನೆ ಮಾಡ್ತಾ ಇದ್ದೇವೆ. ನಾವೊಂದಷ್ಟು ಯೋಚನೆ ಮಾಡಿ ವಾಟರ್ ಸಪ್ಲೈ ಸೆಕೆಂಡ್ ಸ್ಟೇಜ್ ಔಟ್ಸ್ಕರ್ಟಿಗೆ ಸಂಬಂಧಪಟ್ಟಂತೆ ಗಮನದಲ್ಲಿ ಇಟ್ಕೊಂಡು ಎಲ್ಲ ಸಂಗತಿನ ಯೋಚನೆ ಮಾಡಬೇಕು ಅಂತೇಳಿ ಈಗಾಗಲೇ ಅದಕ್ಕೊಂದು ಬೇಕಾಗಿರೋಂಥ ಭೂಮಿಗೆ ಬೇಕಾಗಿರೋಂಥ ಸಂಗತಿಗಳು ಈಗಾಗಲೇ ಯೋಚನೆ ಮಾಡಿದ್ದೇವೆ. ಅಲ್ಲಿಯ ನಮ್ಮ KWSನ MD ಇಲ್ಲಿ ಶಿವಮೊಗ್ಗದ DC ಆಗಿದ್ದರು, ಅವರು ಸೆಲ್ವಮಣಿ, ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಿದ್ದೇನೆ. ನೀವು ಎನಿ ಟೈಮ್ ಯಾವುದನ್ನು ಆ ಪ್ರಪೋಸಲ್ನ ಕಳಿಸ್ಕೊಡಿ, ಅದನ್ನು ಕ್ಲಿಯರೆನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟಂಥ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸೆಷನ್ನಲ್ಲೂ ಈಗಾಗಲೇ ನಾವು ಚರ್ಚೆ ಮಾಡಿ ನಮಗೆ ಬೇಕಾದ್ರೆ ಹೆಚ್ಚುವರಿ ನೀರು ಎಷ್ಟು ಬೇಕು, ಎಷ್ಟು TMC ಬೇಕು, ಅದನ್ನು ಈಗಾಗಲೇ ನಮಗೆ 2 TMC ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಪರ್ಮಿಷನ್ನು ಕೂಡ ಈಗ ಕೊಟ್ಟಿದ್ದಾರೆ ನೀರಾವರಿ ಇಲಾಖೆಯಿಂದ. ಆ ಥರದ ಪ್ರೋಸೆಸ್ಗಳನ್ನು ಮಾಡ್ಕೊಂಡಿದ್ದೆ. ಜಾಗದೊಂದು ಈಗಾಗಲೇ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸೊ ಅದಾದರೆ ನಮಗೆ ಉಳಿದಂತೆ ನಮಗೇನೇನು ಬೇಕೋ, ಅಭಿವೃದ್ಧಿ ಆಗಿರೋವಂಥ ಟೆಕ್ನಾಲಜಿಗಳೇನಿದೆ ಅದನ್ನ ಇಟ್ಕೊಂಡು ಇನ್ನೊಂದು ಸಂಗತಿಗಳನ್ನು ಯೋಚನೆ ಮಾಡಲಿಕ್ಕೆ ಈಗಾಗಲೇ ಜಾಗದ ಅವಶ್ಯಕತೆ ಇದೆ. ಅದಕ್ಕೆ ಈಗಾಗಲೇ ನಾವು ಯೋಚನೆ ಮಾಡಿ ನಾವು ಮುಂದಕ್ಕೆ ಹೋಗಿದ್ದೇವೆ. ಟೂ ಟೈಮ್ ತೊಗೊಳುತ್ತೆ ಅದಕ್ಕೆ. ಅಲ್ಲ, ಅದು ಮಾಡ್ತಾ ಇದೆ. ಒಂದು ಸೆಕೆಂಡ್ ಯಾಕೆ ಅಂದರೆ ಅಲ್ಲಿ ಫಿಲ್ಟ್ರ್ ಬೆಡ್ಗಳೆಲ್ಲ ಹಾಳಾಗಿತ್ತು. ಅದು ಟೆಂಡರ್ ಪ್ರೋಸೆಸ್ಗಳನ್ನು ಮುಗಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಈ ಹಿಂದೆ ನಾವೆಲ್ಲ ಏನು ಪ್ರಯತ್ನ ಮಾಡಿದ್ವಿ. ಅದಕ್ಕೋಸ್ಕರ ಹಣ ಇತ್ತು, ಹಣದ ಕೊರತೆ ಇರಲಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಸಮಸ್ಯೆ ಆಗಿತ್ತು. ಈಗ ಅದೆಲ್ಲದೂ ಆಗಿ ಯಾರು ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಗಿ ಆ ಕೆಲಸನೂ ಕೂಡ ಈಗ ನಡೀತಾ ಇದೆ. ಅದಕ್ಕೆ ನಿಮ್ಮನ್ನು ಒಂದ್ಸರಿ ಆ ಜಾಗ ಕರ್ಕೊಂಡು ಹೋಗ್ತೇನೆ, ಯಾವತ್ತು ಅಂತ ನಿಮ್ಗೆ ಹೇಳ್ತೇನೆ. 24 ಗಂಟೆ ಕುಡಿಯೋಕ್ಕೆ ಇನ್ನೂ ಕೊಟ್ಟಿಲ್ಲ. ಒಂದು ನಿಮಿಷ, ಅದು ಯೋಜನೆ ಅದು. ಅಂದರೆ 24 ಗಂಟೆ ಕುಡಿಯೋಕ್ಕೆ ನೀರು ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ನಾವೇನು ಕೊಟ್ಟಿಲ್ಲ. 24 ಗಂಟೆ ನೀರು ಕುಡಿಯೋದು ಯಾವಾಗ ಕೊಡೋಕ್ಕೆ ಅವಕಾಶ ಇರೋದು ಯಾವಾಗ ಅಂತ ಹೇಳಿದ್ರೆ, ನಮ್ಮದು ಎಲ್ಲ ಮನೆಗಳಿಗೂ ಸಮಗ್ರವಾಗಿ ಹೌಸ್ ಕನೆಕ್ಷನ್ಸ್ ಆಗಬೇಕು. ಅದಾದ ಮೇಲೆ ಅಲ್ಲಿವರೆಗೂ ಕೂಡ ನಾವು ಅವ್ರ ಮೀಟ್ರ್ ರೀಡಿಂಗಿಗೂ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ರೇಟ್ ಮೊದಲೇ ಏನು ಅಲ್ಲ, ರೇಟ್ ಮೊದಲಿಂದ ಏನು ಸರ್ಕಾರ ಏನು ನಿಶ್ಚಯ ಮಾಡಿದೆ ಆ ಸರ್ಕಾರ ರೇಟ್. ಆದರೆ ಇವ್ರ ರೇಟ್ ಇದೆಯಲ್ಲ, ಇವ್ರ ರೇಟನ್ನು ಫೈನಲ್ ಮಾಡಿ ನಾವು ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಅದು ನಿಮಗಿನ್ನೂ ಕಡಿಮೆನೇ ಆಗುತ್ತೆ ಬಿಲ್ಲು. ಅದಕ್ಕೆ ಮಿನಿಮಮ್ 24 ಗಂಟೆ ನಿಮಗೆ ಸಿಗೋದು ಯಾವಾಗ ಅಂತ ಹೇಳಿದ್ರೆ ಎಲ್ಲ ಟ್ಯಾಂಕ್ಗಳಲ್ಲೂ ನೀರು ಎನಿ ಟೈಮ್ ಇರೋವಾಗ ನೋಡ್ಕೊಂಡ್ಮೇಲೆ. ಅದಕ್ಕೀಗ ಪ್ರಯತ್ನಗಳು ನಡೀತಾ ಇದೆ. ಕೆಲವು ಕಡೆಗೆ ಬರ್ತಾ ಇದೆ, ಕೆಲವು ಕಡೆಗೆ ಸಮಸ್ಯೆ ಆಗಿದೆ. ಸಾಲ್ಟ್ ಔಟ್ ಮಾಡ್ಕೊಂಡು ಸೆಟರೇಟ್ ಮಾಡಿ, ಮುಂಚೆ ಯಾರು ಕೆಲಸ ಮಾಡ್ತಿದ್ರು ಅವರೆಲ್ಲ ಬಿಟ್ಟು ಹೋಗ್ಬಿಟ್ರಿ. ಈಗ ಆ ಇಂಜಿನಿಯರ್ಸ್ಗಳೆಲ್ಲ ಉಳಿದವ್ರ ಹತ್ರ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಮಗೆ ಸ್ಟಾಫ್ ಕೊಡ್ತಾ ಇದೆ ಅಂತ ನಾವು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಹೇಳಿದ್ದಾರೆ. KWS ಅವ್ರ ಹತ್ರ ನಾವು ಮಾತುಕತೆ ಮಾಡಿದ್ದೀವಿ, UD ಮಿನಿಸ್ಟರ್ ಹತ್ರ ಮಾತಾಡಿದ್ದೀವಿ. ಅವರು ಅದಕ್ಕೆ ಪೂರಕವಾದಂಥ ವಾತಾವರಣದ ಮಾತುಕತೆಗಳು ಮಾಡಿದ್ದಾರೆ. ನಮಗೆ ಅಧಿಕಾರಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳ ಜೊತೆಗೆ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾರೆ. ಅಲ್ಲ, ಅದು ಬೇರೆ ಇದು ಬೇರೆ. ಅದು ಅದು ಹೊಸ ಯೋಜನೆಯೇ. ಅದು ಜಾಗ ಐಡೆಂಟಿಫೈ ಮಾಡಿದ್ದೀವಿ. ಜಾಗ ಐಡೆಂಟಿಫೈ ಮಾಡಿ ಈಗಾಗಲೇ ಒಂದು ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಬಂದುಬಿಟ್ಟಿದೆ. ಅದರೊಳಗಡೆ ಶೆಟ್ಟಿಹಳ್ಳಿ ಅದು ನಮ್ಮದು ರೆವಿನ್ಯೂ ಜಾಗ. ಅದು ಅದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಅಲ್ಲೇ ಆಗಿಬಿಟ್ರೆ ಒಂದೇ ಕಡೆ 24 ಎಕರೆ ಸಿಕ್ಬಿಡುತ್ತೆ ನಮಗೆ. ಇಲ್ಲದ ಕೆಲ ಕಡೆ 5 ಎಕರೆ ಇದೆ, 6 ಎಕರೆ ಇದೆ. ಈ ಥರದ್ದೆಲ್ಲ ಒಂದಷ್ಟು ಸಮಸ್ಯೆಗಳಿದೆ. ಅದನ್ನು ಹೇಗೆ ಅದು ಇಲ್ಲ ಅಂತೇಳಿ ಅದು ಕೊಡಬೇಕು ಅಂತ ತೀರ್ಮಾನ, ಅಭಯಾರಣ್ಯನ ಹೌದು ಅಂತ ಆದರೆ, ಯಾಕಂದ್ರೆ ನಮ್ಮ ರೆವಿನ್ಯೂ ರೆಕಾರ್ಡ್ಸ್ಗಳಲ್ಲಿ ಅಭಯಾರಣ್ಯ ಅಂತ ಇಲ್ಲ. ಶೆಟ್ಟಿಹಳ್ಳಿ ಅಭಯಾರಣ್ಯಕ್ಕೆ ಸೇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತಲೇ ಇರೋದ್ರಿಂದ ಶೆಟ್ಟಿಹಳ್ಳಿ ನಮ್ಮ ದಾಖಲೆ ಒಳಗಡೆ ಅದು ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿರೋದ್ರಿಂದ
ಅದನ್ನು ಸರಿಪಡಿಸ್ಕೊಂಡು ಈಗಾಗಲೇ ಮಾಡೋಕ್ಕೆ ಈಗಾಗಲೇ ನಡೆದಿದೆ. ಎ ಸಿ ಅವರು ಅದ್ರ ಬಗ್ಗೆ ಗಮನಿಸ್ತಾ ಇದ್ದಾರೆ. ನಾನು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಡಿ ಸಿ ಅವ್ರ ಮೂಲಕ ಸರ್ಕಾರಕ್ಕೆ ಕಳಿಸೋದನ್ನು ಅದನ್ನು ಕ್ಲಿಯರೆನ್ಸ್ ಸಿಕ್ಕರೆ ನಮಗೆ ಈ ಉಳಿದಿದ್ದ ಪ್ರೋಸೆಸ್ಸಿಗೆ ಸುಲಭ ಆಗುತ್ತೆ. ಹೌದು, ಇಲ್ಲಿಂದ ನೀರು ತೊಗೊಳ್ಳೋದಿಲ್ಲ ನಾವು, ಅವಾಗ ಕಾದ್ನೂರಿಂದನೇ ತೊಗೊಳ್ಳೋದು. ಈ ಬಾರಿನೂ